ರಾಜ್ಯದಲ್ಲಿ ರೈತರಿಗೆ ಕಳಪೆ ಬಿತ್ತನೆ ಬೀಜ ವಿತರಿಸುವುದು ಮತ್ತು ರಸಗೊಬ್ಬರ ಕೊರತೆಗೆ ರಾಜ್ಯ ಸರ್ಕಾರವೇ ಹೊಣೆ ಅಂತ ಬಿಜೆಪಿ ಜಿಲ್ಲಾಧ್ಯಕ್ಷ ಸೋಮನಾಥ್ ಪಾಟೀಲ್ ನುಡಿದಿದ್ದಾರೆ. ಪಟ್ಟಣದ ಅಂಬೇಡ್ಕರ್ ವೃತ್ತದಲ್ಲಿ ಭಾರತೀಯ ಜನತಾ ಪಾರ್ಟಿ ಬಾಲ್ಕಿ ವತಿಯಿಂದ ಹಮ್ಮಿಕೊಂಡಿರುವಂತಹ ಪ್ರತಿಭಟನೆಯಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ಕಾಂಗ್ರೆಸ್ ಸರ್ಕಾರಕ್ಕೆ ಮತ್ತು ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈ ನಾಡಿನ ರೈತರ ಬಗ್ಗೆ ಕಿಂಚಂತೂ ಕಾಳಜಿ ವಹಿಸಿಲ್ಲ ಮತ್ತು ಸಿದ್ದರಾಮಯ್ಯನವರು ರಾಜ್ಯದ ಮುಖ್ಯಮಂತ್ರಿಗಳಾದ ದಿನದಿಂದ ಈ ನಾಡಿನ ರೈತರಿಗೆ ಒಳಿತಾಗುವಂತ ಯಾವುದೇ ಕ್ರಮವನ್ನ, ನಿರ್ಧಾರಗಳನ್ನ ಮತ್ತು ಯೋಜನೆಗಳನ್ನ ತೆಗೆದುಕೊಂಡಿಲ್ಲ. ಮುಂಗಾರು ವಾಡಿಕೆಗಿಂತ ಮುಂಚಿತವಾಗಿ ಆರಂಭವಾಗಿರುವ ಬಗ್ಗೆ ಅರಿವು ರಾಜ್ಯ ಸರ್ಕಾರಕ್ಕೆ ಮತ್ತು ಕೃಷಿ ಸಚಿವರಿಗೆ ಇರಬೇಕಿತ್ತು. ಇಡೀ ರಾಜ್ಯದಲ್ಲಿ ಒಂದೇ ಸಮಯಕ್ಕೆ ಬಿತ್ತನೆ ಮಾಡುವುದಿಲ್ಲ. ಹಾಗಾಗಿ ಕಲಬುರಗಿ, ಕೊಪ್ಪಳ, ಶಿವಮೊಗ್ಗ ಹಾಗೂ ಇತರೆ ಜಿಲ್ಲೆಗಳಲ್ಲಿ ಎಷ್ಟು ಯೂರಿಯಾ ಸ್ಟಾಕ್ ಇಡಬೇಕಾಗಿತ್ತು, ಬಿತ್ತನೆ ಬೀಜ ಎಷ್ಟು ಸ್ಟಾಕ್ ಇಡಬೇಕಾಗಿತ್ತು ಎನ್ನುವ ಅಂದಾಜು ಮಾಹಿತಿ ಕೃಷಿ ಸಚಿವರಿಗೆ ಇರಬೇಕಾಗಿತ್ತು ಎಂದರು. ಇನ್ನು ಮಾಜಿ ಶಾಸಕ ಪ್ರಕಾಶ್ ಖಂಡ್ರೆ ಮಾತನಾಡಿ, ರಾಜ್ಯದಲ್ಲಿ ರಸಗೊಬ್ಬರದ ಕಾಳಧಂಧೆ ನಡೆಯುತ್ತಿದೆ. ರೈತರು 2 ಪಟ್ಟು 3 ಪಟ್ಟು ಹಣ ನೀಡಿ ಯೂರಿಯಾ ಗೊಬ್ಬರವನ್ನ ಖರೀದಿ ಮಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ರೈತರಿಗೆ ಉತ್ತಮ ಗುಣಮಟ್ಟದ ಬಿತ್ತನೆ ಬೀಜ ನೀಡದೆ ಕಳಪೆ ಬಿತ್ತನೆ ಬೀಜ ನೀಡಿದ್ದು ರೈತರು ಕಂಗಾಲಾಗಿ ಪರದಾಡುವಂತಾಗಿದೆ. ಇದರ ಪರಿಣಾಮವೇ ಇಂದು ರೈತರು ಬೀದಿಗಿಳಿದು ಹೋರಾಟವನ್ನ ಮಾಡ್ತಿದ್ದಾರೆ. ಕೃಷಿ ಸಚಿವರು ತಕ್ಷಣ ಜಾಗೃತರಾಗಿ ಕಳಪೆ ಬಿತ್ತನೆ ಬೀಜ ಮತ್ತು ಕಲಬೆರಕೆ ರಸಗೊಬ್ಬರ ನೀಡುವ ಏಜೆನ್ಸಿಗಳನ್ನು ಗುರುತಿಸಿ ಅವರ ವಿರುದ್ಧ ಕ್ರಮ ಜರುಗಿಸಬೇಕು ಅಂತ ಒತ್ತಾಯವನ್ನು ಮಾಡಿದ್ದಾರೆ. ನಮ್ಮ ಅಕೌಂಟಿಗೆ ಡೈರೆಕ್ಟ್ ಬೆನಿಫಿಷರಿ ಟ್ರಾನ್ಸ್ಫರ್ ಮುಖಾಂತರ ಡಿಬಿಟಿ ಮುಖಾಂತರ ಅವರದೇ ಪಕ್ಷ ಬಿ.ಆರ್. ಪಾಟೀಲ್ ಮೊನ್ನೆ ಮೀಡಿಯಾದಲ್ಲಿ ಹೇಳಿದ್ದಾರೆ, ಮಾಧ್ಯಮಗಳಲ್ಲಿ ಹೇಳಿದ್ದಾರೆ, ನನ್ನ ಕ್ಷೇತ್ರದಲ್ಲಿ ನಾನು ಕಾಂಗ್ರೆಸ್ ಸರ್ಕಾರಕ್ಕೆ ಸಿಎಂ ಸಿದ್ದರಾಮಯ್ಯನವರಿಗೆ ರಾಜ್ಯಾದ್ಯಂತ ರೈತರಿಗೆ ರಸಗೊಬ್ಬರಗಳ ಒಂದು ಕೃತಕ ಅಭಾವವನ್ನು ಸೃಷ್ಟಿಸಿ ಇವತ್ತು ಕಾಳಸಂತೆಯಲ್ಲಿ ಹೆಚ್ಚಿನ ಬೆಲೆಗೆ ರೈತರು ರಸಗೊಬ್ಬರ ತಗೊಳ್ಳೋ ರೀತಿಯಲ್ಲಿ ಮಾಡಿದ್ದಾರೆ. ಇದರ ಹೋರಾಟ ಇಡೀ ರಾಜ್ಯಾದ್ಯಂತ ನಡೀತಾ ಇದ್ದು, ಹಾವೇರಿಯಲ್ಲಿ ರೈತರು ಆ ಒಂದು ರಸಗೊಬ್ಬರಕ್ಕೆ ಕ್ಯೂನಲ್ಲಿ ನಿಂತಾಗ ಅವ್ರ ಮೇಲೆ ಲಾಠಿ ಚಾರ್ಜ್ ಮಾಡಿದಂಥ ಈ ಒಂದು ಸರ್ಕಾರ, ಕೊಪ್ಪಳದಲ್ಲಿ ಒಬ್ಬ ರೈತ ಮಣ್ಣು ತಿನ್ನುವ ಮುಖಾಂತರ ಈ ರಸಗೊಬ್ಬರ ಕೊರತೆ ವಿರುದ್ಧ ಹೋರಾಟ ಮಾಡಿದ್ದಾನೆ. ಇಂಥ ಒಂದು ನೀಚ ಸರ್ಕಾರದ ವಿರುದ್ಧ ಇವತ್ತು ಬಾಲ್ಕಿ ನಗರದ ಅಂಬೇಡ್ಕರ್ ವೃತ್ತದಲ್ಲಿ ನಾವು ರಸ್ತೆ ತಡೆ ಪ್ರತಿಭಟನೆ, ಈ ಕ್ಷೇತ್ರದ ಮಾಜಿ ಶಾಸಕ ಸನ್ಮಾನ್ಯ ಶ್ರೀ ಪ್ರಕಾಶ್ ಖಂಡ್ರೇಜಿ ಅವರು, ನಮ್ಮ ಮಂಡಲ ಅಧ್ಯಕ್ಷರಾದ ವೀರಣ್ಣ ಕಾರ್ಬಾರಿ ಅವರು, ನಮ್ಮ ಮಾಜಿ ಅಧ್ಯಕ್ಷರಾದ ಶಿವರಾಜ್ ಗಂದಗೇಜಿಯವರು ಹಾಗೂ ಇಲ್ಲಿರುವಂಥ ನಮ್ಮ ಎಲ್ಲ ಪದಾಧಿಕಾರಿಗಳು ಹಾಗೂ ಜಿಲ್ಲಾ ಪದಾಧಿಕಾರಿ ಅವರ ನೇತೃತ್ವದಲ್ಲಿ ಇವತ್ತು ಈ ಹೋರಾಟ ಮಾಡಿದ್ದೀವಿ. ನಮ್ಮೆಲ್ಲ ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತು ಪಾಲ್ಗೊಂಡು ಇವತ್ತು ಸರ್ಕಾರಕ್ಕೆ ಒಂದು ಇದನ್ನು ಸೂಚನೆಯನ್ನು ಕೊಡುವಂಥ ಕೆಲಸ ಮಾಡಿದ್ದೀವಿ. ಆದಷ್ಟು ಬೇಗ ಈ ಕೊರತೆ ನೀಗಿಸಬೇಕು. ಯಾಕಂದರೆ ಇಲ್ಲಿನ ಉಸ್ತುವಾರಿ ಸಚಿವರು ಕೂಡ ಬಾಲ್ಕಿಯವರೇ ಇದ್ದಾರೆ. ಇಲ್ಲಿನ JD ಅವರ ಪ್ರಕಾರ ಬೀದರ್ ಜಿಲ್ಲೆಯಲ್ಲಿ ನಿನ್ನೆಯವರೆಗೆ 150 ಲಾರಿ ಅಂದರೆ 1500 ಮೆಟ್ರಿಕ್ ಟನ್ DAP ಸ್ಟಾಕ್ ಇದೆ ಬೀದರ್ ಜಿಲ್ಲೆಯಲ್ಲಿ. ಆದರೂ ಕೂಡ ಮೆಟ್ರಿಕ್ ಟನ್ ಯೂರಿಯಾ ಸ್ಟಾಕ್ ಇದೆ, DAP 2000 ಟನ್ ಸ್ಟಾಕ್ ಇದೆ. ಆದರೂ ಕೂಡ ರೈತರಿಗೆ ಕೃತಕ ಅಭಾವ ಸೃಷ್ಟಿಸಿದ್ದಾರೆ. PKPSಗಳಲ್ಲಿ ಗೊಬ್ಬರ ಸಿಗ್ತಾ ಇಲ್ಲ. ಆದರೆ ಯಾವುದಾದ್ರೂ ಪ್ರೈವೇಟ್ ಖರೀದಿ ಕೇಂದ್ರಕ್ಕೆ ಹೋಗಿದ್ರೆ ಅಲ್ಲ 272 ರೂಪಾಯಿ ಸಿಗುವಂಥ ಗೊಬ್ಬರ 500 ರೂಪಾಯಿ, 600 ರೂಪಾಯಿ, 400 ರೂಪಾಯಿ. ವತಿಯಿಂದ BJPಯ ಈ ಒಂದು ಹೋರಾಟ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಏನದ ರೈತರಿಗೆ ಗೊಬ್ಬರ ಮತ್ತು ಬೀಜ ಸರಿಯಾಗಿ ವಿತರಣೆ ಮಾಡ್ತಾ ಇಲ್ಲ. ಬೀಜಗಳು ಕಳಪೆ ಮಟ್ಟದ ಬೀಜಗಳು ವಿತರಣೆ ಆಗ್ತಾ ಇದೆ. ಗೊಬ್ಬರ ಕೇಂದ್ರ ಸರ್ಕಾರ ಭಾಳಷ್ಟು ಕೊಟ್ಟ ನಂತರೂ ಇಲ್ಲಿ ರೈತರಿಗೆ ಏನದ ತಲುಪ್ತಾ ಇಲ್ಲ. ಅದೇ ಪ್ರೈವೇಟ್ನಲ್ಲಿ ಮಾರ್ಕೆಟ್ನಲ್ಲಿ 100-200 ರೂಪಾಯಿ ಹೆಚ್ಚಿಂದ ಏನದ ಹಣನಲ್ಲಿ ಸಿಗ್ತಾ ಇದೆ. ಇದು ಏನದ ನಮ್ಮ ಉಸ್ತುವಾರಿ ಮಂತ್ರಿಯವರು ಮತ್ತು ನಮ್ಮ ರಾಜ್ಯ ಮುಖ್ಯಮಂತ್ರಿಯವರು ಆದಷ್ಟು ಬೇಗ ಸರಿಪಡಿಸಬೇಕು. ಇದು ಸಾಂಕೇತಿಕ ಹೋರಾಟ. ಮುಂದೆ ಇಲ್ಲದ ಬಾಲ್ಕಿ BJP ವತಿಯಿಂದ ದೊಡ್ಡ ಪ್ರಮಾಣದಲ್ಲಿ ಏನದ ನಮ್ಮ ಜಿಲ್ಲೆ ಅಧ್ಯಕ್ಷರ ಸೋಮನಾಥ್ ಪಾಟೀಲ್ ಅವರ ನೇತೃತ್ವದಲ್ಲಿ ಮುಂದಿನ ದಿವಸದಲ್ಲಿ ದೊಡ್ಡ ಹೋರಾಟ ನಾವು ಮಾಡಬೇಕಾಗ್ತದೆ ಅಂತ ಹೇಳ್ಬೇಕು.